ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ 35 ನೋಡ್ತಾ ಇದ್ದೀವಿ, ಹ್ಯಾಂಗಿಂಗ್ ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಹ್ಯಾಂಗಿಂಗ್ ಬೀಡ್ಸ್ ಇಲ್ಲ ಪರ್ಲ್ಸ್ ಇಲ್ಲ ಕ್ರಿಸ್ಟಲ್ಸ್ ಯಾವ್ದು ಬೇಕಾದ್ರೂ ತೊಗೋಬೋದು, ಮತ್ತು ಶುಗರ್ ಬೀಡ್ಸ್ ಅನ್ನೋದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ನಾರ್ಮಲ್ ಸೂಜಿ ದಾರದಲ್ಲಿ ದಾರ ಪೋಣಿಸ್ಕೊಂಡು ಕೆಳಗಿಂದ ಸೂಜಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 7 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಲೆಂತ್ ಕಮ್ಮಿ ಬೇಕು ಅಂದರೆ ನೀವು 5, 3 ಕೂಡ ಹಾಕ್ಬೋದು, ಇಲ್ಲ ಇನ್ನೂ ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಹಾಕ್ಬೋದು. ಸೊ ಹಾಕಿಬಿಟ್ಟು ನಾನು ಇಲ್ಲಿ ಏನು ಮಾಡಿದ್ದೀನಿ, ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಕೆಳಗೆ ಒಂದು ಶುಗರ್ ಬೀಡ್ಸ್ನ ಹಾಕಿದ್ದೀನಿ. ಸೊ ನೀವು ನೆಕ್ಸ್ಟ್ ದಾರ ಸೂಜಿ ಪೋಣಿಸ್ಬೇಕಾದ್ರೆ ಕೆಳಗೆ ಶುಗರ್ ಬೀಡ್ಸ್ ಒಂದಿದೆಲ್ಲ ಅದನ್ನು ಬಿಟ್ಬಿಟ್ಟು ನೀವು ಕ್ರಿಸ್ಟಲ್ ಒಳಗೆ ಸೂಜಿನ ಹಾಕಿ ಮತ್ತೆ ಅಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ನೋಡಿ ಅಲ್ಲಿಗೆ ಎಂಡ್ ಮಾಡಬೇಕು. ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಸ್ಟ್ ಒಂದು ಶುಗರ್ ಬೀಡ್ಸ್ನ ಬಿಟ್ಬಿಟ್ಟು ಕ್ರಿಸ್ಟಲಿಂದ ಫುಲ್ ಲಾಸ್ಟ್ ಶುಗರ್ ಬೀಡ್ಸ್ವರೆಗೂ ನೀರನ್ನು ಇನ್ಸರ್ಟ್ ಮಾಡಿ ಅಲ್ಲಿಂದ ಹಾಗೆ ದಾರಾನ ನೀವು ಕೆಳಗೆ ತೊಗೋಬೇಕು. ಬಟ್ಟೆಯಿಂದ ಕೆಳಗೆ ತೊಗೊಂಡು ಮತ್ತೆ ನೆಕ್ಸ್ಟ್ ನಿಮಗೆ ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ನೀವು ನೆಕ್ಸ್ಟ್ ಮತ್ತೆ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ. ಸೊ ಗ್ಯಾಪ್ ಅನ್ನೋದು ನಿಮ್ಮ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಿಮಗೆ ಎಷ್ಟು ದೂರ ಬೇಕು ಅದು ನಿಮ್ಮ ಇಷ್ಟ. ಸೊ ಈ ಥರ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ಕೆಳಗೆ ನೀವು ಬಟ್ಟೆ ತಿರುಗಿಸ್ಬಿಟ್ಟು ನಾಟ್ ಹಾಕ್ಬೋದು, ಇಲ್ಲಾಂದರೆ ನೀವು ನಾರ್ಮಲ್ ಆರಿ ನೀಡಲ್ ತೊಗೊಂಡು ಕೂಡ ನಾಟ್ ಅನ್ನೋದನ್ನು ಹಾಕ್ಬೋದು. ಸೊ ಈ ಥರ ನಾವು ನೆಕ್ ಡಿಸೈನ್ಸಲ್ಲಿ ಮತ್ತು ಸ್ಲೀವ್ ಪ್ಯಾಟರ್ನ್ಸಲ್ಲಿ ಈ ಡಿಸೈನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಚೂಡಿದಾರ್ಸಲ್ಲೆಲ್ಲ ಕೂಡ ಈಗ ಯೂಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.